ಡಿಕೆ ಶಿವಕುಮಾರ್ ಸಂಪುಟ ರಚನೆಯ ಕಸರತ್ತು ನಡೀತಾ ಇದೆ. ಸಿದ್ದರಾಮಯ್ಯರನ್ನ ಈಗ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಂಪುಟ ರಚನೆಯ ಕಸರತ್ತು, ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಚರ್ಚೆ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ನ ಪಡಸಾಲಿಯಲ್ಲಿ ಸಚಿವ ಸ್ಥಾನದ ಲಾಬಿ ನಡೀತಾ ಇದೆ. ದಿಲ್ಲಿ ದಣಿಗಳ ಮೇಲೂ ಕೂಡ ಹಿರಿಯ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹೊಸಬರಿಗೆ ಮಣೆ ಹಾಕಬೇಕು ಅಂತ ಒಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾ ಇರುವಂತದ್ದು. ಮೊದಲ ಬಾರಿಗೆ ಗೆದ್ದವರಿಂದಲೂ ಕೂಡ ಈಗ ಲಾಬಿ ಪಾಲಿಟಿಕ್ಸ್ ನಡೀತಾ ಇದೆ. ಕನಿಷ್ಠ 5 ಹೊಸಬರಿಗೆ ಅವಕಾಶವನ್ನ ಕೊಡುವಂತೆ ಪಟ್ಟು ಹಿಡಿಯಲಾಗಿದೆ. ಈಗ ಡಿಕೆ ಶಿವಕುಮಾರ್ಗೆ ಸಂಪುಟ ರಚನೆಯ ಕಸರತ್ತು. ಸಿದ್ದರಾಮಯ್ಯರನ್ನ ಈಗ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಚರ್ಚೆಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಕಾಂಗ್ರೆಸ್ನ ಪಡಸಾಲಿಯಲ್ಲಿ ಈಗ ಸಚಿವ ಸ್ಥಾನದ ಲಾಬಿ ನಡೀತಾ ಇದೆ. ದಿಲ್ಲಿ ಧಣಿಗಳ ಮೇಲೂ ಕೂಡ ಹಿರಿಯ ಶಾಸಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹೊಸಬರಿಗೆ ಮಣೆ ಹಾಕಬೇಕು ಅಂತ ಒಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು. ಮೊದಲ ಬಾರಿ ಗೆದ್ದವರಿಂದಲೂ ಕೂಡ ಈಗ ಲಾಬಿ ಪಾಲಿಟಿಕ್ಸ್ ನಡೀತಾ ಇದೆ. ಕನಿಷ್ಠ 5 ಹೊಸಬರಿಗೆ ಅವಕಾಶವನ್ನ ಕೊಡುವಂತೆ ಈಗ ಪಟ್ಟು ಹಿಡಿಯಲಾಗಿದೆ. ಡಿಕೆ ಶಿವಕುಮಾರ್ ಸಂಪುಟ ರಚನೆಯ ಕಸರತ್ತು ನಡೀತಾ ಇದೆ. ಸಿದ್ದರಾಮಯ್ಯರವರನ್ನ ಭೇಟಿಯಾಗಿದ್ದಾರೆ. ಯಾಕಂದ್ರೆ ಅವರು ಕೂಡ ಈಗ ಮಾಜಿ ಸಿಎಂ ಆಗಿರ್ಬೋದು, ಬಟ್ ಆದ್ರೆ ಒಂದಷ್ಟು ರಾಜಕೀಯದಲ್ಲಿ ಸಾಕಷ್ಟು ಉನ್ನತ ತಿಳುವಳಿಕೆ ಇರುವಂಥದ್ದು. ಹಾಗಾಗಿ ಅವರ ಸಲಹೆಗಳನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ವಿಚಾರವಾಗಿ ಈಗ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ನನಗೂ ಸಚಿವ ಸ್ಥಾನ ಬೇಕು ಅನ್ನುವಂತಹ ಕಿತ್ತಾಟದಲ್ಲಿ ಈಗ ಮುಗಿಬಿದ್ದಿದ್ದಾರೆ. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದು ಬಹಳಷ್ಟು ಕುತೂಹಲಕಾರಿಯಾಗಿದೆ. ಈಗ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಹತ್ವದ ಚರ್ಚೆಗಳಾಗ್ತಾ ಇರುವಂಥದ್ದು. ಕಾಂಗ್ರೆಸ್ನ ಪಡಸಾಲಿಯಲ್ಲಿ ಸಚಿವ ಸ್ಥಾನದ ಲಾಬಿ ನಡೀತಾ ಇದೆ. 17 ಸಚಿವ ಸ್ಥಾನವನ್ನ ತುಂಬೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನವನ್ನ ಕೊಡದಿರಲು ಒಂದು ಕಡೆ ಪ್ಲಾನ್ ಆಗ್ತಾ ಇರುವಂಥದ್ದು. ಹೊಸಬರಿಗೆ ಸಚಿವ ಸ್ಥಾನ ನೀಡಲು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. 2-3 ಬಾರಿ ಗೆದ್ದವರಿಗೆ ಮಾತ್ರ ಮಂತ್ರಿಗಿರಿ ಅವಕಾಶ ಇರುವಂಥದ್ದು. ಹೊಸಬರಿಗೆ ನಿಗಮ ಮಂಡಳಿ ಅಂತ ಸಿಎಂ ಹಾಗೂ ಮಾಜಿ ಸಿಎಂ ಹೇಳ್ತಾ ಇರುವಂಥದ್ದು. 2-3 ಬಾರಿ ಗೆದ್ದವರಿಗೆ ಮಾತ್ರ ಮಂತ್ರಿಗಿರಿ ಅವಕಾಶ ಇರುತ್ತೆ. ಜೂನ್ 23ಕ್ಕೆ ದೆಹಲಿಯ ಫ್ಲೈಟ್ ಹತ್ತಲಿದ್ದಾರೆ ಸಿಎಂ ಹಾಗೂ ಸಿದ್ದರಾಮಯ್ಯನವರು. 17 ಸ್ಥಾನವನ್ನ ತುಂಬೋದಕ್ಕೆ ಡಿಕೆ ಶಿವಕುಮಾರ್ ಈಗ ಪ್ಲಾನ್ ಮಾಡ್ತಾ ಇರುವಂಥದ್ದು. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನವನ್ನ ಕೊಡದಿರಲು ಒಂದ್ ಕಡೆ ಪ್ಲಾನ್ ನಡೀತಾ ಇದೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ರಾಹುಲ್ ಗಾಂಧಿ ಒಂದ್ ಕಡೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಸಿಎಂ ಹಾಗೂ ಸಿದ್ದರಾಮಯ್ಯನವರು ಹೊಸಬರಿಗೆ ಅವಕಾಶ ಕೊಡಲು ಹಿಂದೇಟನ್ನ ಹಾಕ್ತಾ ಇರುವಂಥದ್ದು. ಕನಿಷ್ಠ ಪಕ್ಷ ಒಂದ್ 2-3 ಬಾರಿ ಆದ್ರೂ ಗೆದ್ದಿರಬೇಕು, ಅವರಿಗೆ ಮಂತ್ರಿಗಿರಿ ಸಿಗಬೇಕು ಅಂದ್ರೆ. ಹೊಸಬರಿಗೆ ನಿಗಮ ಮಂಡಳಿ ಅಂತ ಸಿಎಂ ಹಾಗೂ ಮಾಜಿ ಸಿಎಂ ಹೇಳ್ತಾ ಇರುವಂಥದ್ದು. ಸಂತೋಷ್ ಲಾಡ್ ಯಾರೆಲ್ಲ ಒಂದು ಆಕಾಂಕ್ಷಿಗಳಿದ್ದಾರೆ, ಯಾರಿಗೆಲ್ಲ ಸಿಗಬಹುದು ಅಂತ ನೋಡೋದಾದ್ರೆ ಸಂತೋಷ್ ಲಾಡ್ಗೆ ಸಿಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಶಿವರಾಜ್ ತಂಗಡಗಿ, ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ ಮಲ್ಲಿಕಾರ್ಜುನ್ ಹಾಗೂ ಲಕ್ಷ್ಮಣ್ ಸವದಿ, ಹ್ಯಾರಿಸ್ಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು. BR ಪಾಟೀಲ್, HC ಬಾಲಕೃಷ್ಣ, SR ಶ್ರೀನಿವಾಸ್ಗೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ತನ್ವೀರ್ ಸೇಠ್ ಕೂಡ ಸಚಿವ ಸ್ಥಾನದ ಒಂದು ಆಕಾಂಕ್ಷಿಯಾಗಿದ್ದಾರೆ. ಹಿರಿಯರು ಕೂಡ ಇದ್ದಾರೆ. PM ನರೇಂದ್ರ ಸ್ವಾಮಿ ಕೂಡ ಮಳವಳ್ಳಿ ಕ್ಷೇತ್ರದಿಂದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂಥದ್ದು. ಬೇಳೂರು ಗೋಪಾಲಕೃಷ್ಣ, T ರಘುಮೂರ್ತಿ, AN ಪೊನ್ನಣ್ಣ, ಇವ್ರಿಗೂ ಕೂಡ ವಿರಾಜಪೇಟೆಯಿಂದ ಗೆದ್ದಿರುವಂಥದ್ದು. ಈಗ ಇವ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಸಿಗುವಂತಹ ನಿರೀಕ್ಷೆಯಲ್ಲಿದ್ದಾರೆ, ಆಕಾಂಕ್ಷಿ ಕೂಡ ಆಗಿದ್ದಾರೆ ಇವರು. KM ಶಿವಲಿಂಗೇಗೌಡ, ಸಲೀಂ ಅಹಮದ್ ಕೂಡ ಈ ಒಂದು ಲೀಸ್ಟ್ನಲ್ಲಿ ಇರುವಂಥದ್ದು. NS ನಾರಾಯಣ ಸ್ವಾಮಿ,
ಅಜಯ್ ಸಿಂಗ್ ಇವರೆಲ್ಲರೂ ಕೂಡ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರುವಂಥದ್ದು ಬಹಳಷ್ಟು ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ನಮಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗಲಿ ಅನ್ನುವಂಥದ್ದು ಅವರ ಒಂದು ಆಸೆ ಆಗಿರುವಂಥದ್ದು. 17 ಸ್ಥಾನವನ್ನು ತುಂಬೋದಕ್ಕೆ CM DK ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದು. ಇವರೆಲ್ಲರೂ ಕೂಡ ಈಗ ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ಕೊಡದಿರಲು ಒಂದು ಕಡೆ ಪ್ಲಾನ್ ಮಾಡ್ತಾ ಇರುವಂಥದ್ದು.